ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ತನು ಎಸ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಲ್ಮೋಸ್ಟ್ ಭಾಳ ಜನ ನೋಡ್ತಾ ಇದ್ದೀರಿ, ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಇವತ್ತು ನಾವು ಈರುಳ್ಳಿ ದಹಿ ತಡ್ಕ ಮಾಡೋದು ಹೆಂಗಂತ ನೋಡೋಣ. ಸಣ್ಣ ಸಣ್ಣ ಗಾತ್ರದ ಈರುಳ್ಳಿ ತೊಗೊಂಡಿನಿ, ಒಂದು 4-5, ಮೆಣಸು ಒಂದು 3 ತೊಗೊಂಡಿನಿ. ಅದ್ರ ಜೊತೆ ಬೆಳ್ಳುಳ್ಳಿ ಒಂದು 10 ಸಣ್ಣ ಸಣ್ಣ ಎಸಳಿರೋಂಥ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಈ ರೀತಿ ಹೆಚ್ಚಿಟ್ಕೋಬೇಕು, ಇದು ಮಾಡಿ ಕಟ್ ಮಾಡಿ. ಆನಂತರ ಒಂದು ಪಾತ್ರೆ ತೊಗೊಂಡು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಜೀರಿಗೆ ಎಣ್ಣೆಲಿ ಚಟ್ ಅನ್ನಬೇಕು. ಆನಂತರ ಸ್ವಲ್ಪ ಅದು ಕುಟ್ಟಿ ತೊಗೋಬೇಕು. ನಂತರ ಅದು ಕಟ್ ಮಾಡಿ ಇಟ್ಕೊತ ಮೆಣಸನ್ನು ಹಾಕಬೇಕು. ಅದೆಲ್ಲ ಸ್ವಲ್ಪ ಫ್ರೈ ಆಗುವಾಗ ಈರುಳ್ಳಿ ಕೂಡ ಹಾಕ್ಕೊಂಡು ಬಿಡಬೇಕು. ಈರುಳ್ಳಿ ಏನು ಮಾಡಬೇಕು, ಎಣ್ಣೆಲಿ ಪೂರ್ತಿ ಬಾಡಬೇಕಾಗ್ತದೆ. ಆಮೇಲೆ ಟೈಮ್ ಒಂದು 10 ನಿಮಿಷದಲ್ಲಿ ಮಾಡುವಂಥ ಒಂದು ರೆಸಿಪಿ ಇದು, ಸಣ್ಣ ರೆಸಿಪಿ. ನಾನು ಸ್ವಲ್ಪ ಮಾಡ್ಕೋತಾ ಇದ್ದೀನಿ ನೋಡಿ. ಇವಾಗೆಲ್ಲನೂ ಈರುಳ್ಳಿ, ಮೆಣಸು ಮತ್ತು ಜೀರಿಗೆ ಎಲ್ಲ ಹಾಕ್ಕೊಂಡೀನಿ ನಾನು. ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಸಣ್ಣಂಗೆ ಜಜ್ಜಿ ಹಾಕ್ಕೊಂಡೀನಿ ಬೆಳ್ಳುಳ್ಳಿ ಎಲ್ಲ. ಅದನ್ನು ಆಮೇಲೆ ಫ್ರೈ ಮಾಡಿಕೊಂಡು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕದು. ಎಣ್ಣೆಲಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಹಳದಿ ಪೌಡ್ರು, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೋಣ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಈ ರೀತಿ ಎಲ್ಲನೂ ಫ್ರೈ ಮಾಡ್ಕೋಬೇಕು. ತಿನ್ನೋಕೆ ರುಚಿ ಇರ್ತದೆ. ಚಪಾತಿ ಜೊತೆ ಎಲ್ಲ ತಿಂದರೆ, ಅನ್ನದ ಜೊತೆ ಎಲ್ಲರೂ ಮನೇಲಿ ಮಾಡ್ಕೊಂಡು ತಿನ್ಬೋದು. ಈಜಿಯಾಗಿ ಈರುಳ್ಳಿ ಅನ್ಕ ಎಲ್ಲರ ಮನೇಲಿ ಇದ್ದೇ ಇರ್ತದೆ. ಏನಾದ್ರು ಪಲ್ಯಕ್ಕೆ ಏನಾದರೂ ಮಾಡಲಿಕ್ಕೆ ಇಲ್ದಾಗಿದ್ದಾಗ ದೋಸೆ ಜೊತೆ ಆಗಿರ್ಬೋದು, ಚಪಾತಿ ಜೊತೆ ಆಗಿರ್ಬೋದು, ಒಂದು ಬೇರೆ ಟೇಸ್ಟ್ ಮಾಡಿದಂಗೆ ಆಗ್ತದೆ. ಇವಾಗ ನಾವು ಸ್ವಲ್ಪ ಖಾರದ ಪೌಡ್ರ್ ಹಾಕತ್ತೀವಿ, ಮಸಾಲೆ ಖಾರದ ಪೌಡ್ರು. ಮಸಾಲೆ ಎಲ್ಲ ಸೇರಿಸಿಟ್ಕೊಂಡಂಥ ಖಾರ ಒಂದು 2 ಸ್ಪೂನ್ ಹಾಕೊಂಡೇನೆ, ಸಣ್ಣ ಸ್ಪೂನು. ಮೆಣಸೆಲ್ಲ ಹಾಕ್ಕೊಂಡೇವಲ್ಲ, ಅದಕ್ಕೆ ಖಾರ ಏನು ಜಾಸ್ತಿ ಹಾಕೋದು ಬೇಕಾಗಿಲ್ಲ. ನಂತರ ನಾವು ಇದನ್ನು ಪುದೀನ, ಕೊತ್ತಂಬರಿ ಪೌಡ್ರ್ ಹಾಕ್ತಾಯಿದ್ದೀವಿ. ನಂತರ ಗರಂ ಮಸಾಲ ಹಾಕಿದ್ದೀನಿ 1 ಟೇಬಲ್ ಸ್ಪೂನ್ ಅಷ್ಟು. ಆಮೇಲೆ ಒಂದು ಸಣ್ಣ ಕಪ್ಪ ಆಗುವಷ್ಟೇ ಮೊಸರು ಹಾಕಿದ್ದೀನಿ, ಗಟ್ಟಿ ಮೊಸರು. ಆಮೇಲೆ ಅದು ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಒಂದು 2-5 ನಿಮಿಷ ಆಗಲಿ ಫ್ರೈ ಮಾಡೋಕೆ ಬಿಡಬೇಕಾಗ್ತದೆ ಅದನ್ನು ಬೇಯಲಿಕ್ಕೆ. ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀರು ಮಾತ್ರ ಸೇರಿಸುವಂಗಿಲ್ಲ. ನೀರು ಸೇರಿಸಲಿಲ್ಲ ಅಂದ್ರೆ ಅದು ಈರುಳ್ಳಿ ತಾನಾಗೇ ಎಣ್ಣೆಯಲ್ಲಿ ಸ್ವಲ್ಪ ಮೊಸರು ಹಾಕ್ಕೊಂಡಿರ್ತೀವಲ್ಲ ಅದರಲ್ಲೇ ಬೇಯ್ತದೆ. ಆಮೇಲೆ ಇದಕ್ಕೆ ಸ್ವಲ್ಪ ಹೆಚ್ಚಿಟ್ಟುವಂಥ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕಿ ಒಂದು 2-3 ನಿಮಿಷ ಮೇಲ್ಗಡೆ ಮುಚ್ಚಿ ಬಿಡಬೇಕಾಗ್ತದೆ. ನೀವು ನಿಮ್ಮ ಮನೇಲಿ ಮಾಡಿ ನೋಡಿರಿ, ಹೆಂಗಾತಂತ ಕಮೆಂಟ್ಸ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ರೀತಿ ಆದಮೇಲೆ ಮುಚ್ಚಿ ಒಂದು 2 ನಿಮಿಷ ಬಿಟ್ಟಾದಮೇಲೆ ತೆಗೆದು ನೋಡಿದಾಗ ಅದು ಈರುಳ್ಳಿ ಎಲ್ಲ ಬೇಯ್ದಿರ್ತದೆ. ಬೆಂದಮೇಲೆ ಇದನ್ನ ಚಪಾತಿ ಜೊತೆ ನಾವು ಸರ್ವ್ ಮಾಡ್ಕೊಂಡು ತಿನ್ಬೋದು. ಚಪಾತಿ, ದೋಸೆ, ಅನ್ನದ ಜೊತೆ ಆಗಿರ್ಬೋದು, ತಿನ್ಬೋದು.